ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಅನಾಮಿಕಾ ಹೊರಡ್ತಾ ಇದ್ದಂಗೆ ನಿಂತ್ಕೋ, ನಿನಗೆ ಒಂದ್ಸತಿ ಚಂದ ಎರಡ್ ಸತಿ ಹೇಳೋದು ಚಂದ, ಪದೇ ಪದೇ ನೀನ್ ಹೇಳಿಸ್ಕೊಳ್ಳೋ ಅಂತ ಕೆಲ್ಸನೇ ಮಾಡ್ತಾ ಇದೆಯಲ್ಲ, ಏಂತಕ್ ನಿನಗೆ ದಿಮಾಕ್ ಏನಾದ್ರೂ ಖರಾಬ್ ಆಗ್ತಿದ್ಯಾ ಏನು ಅಂತ ಕೇಳ್ತಾ ಇರ್ತಾಳೆ ಸ್ವಪ್ನ. ಏನು, ಓ ನಿನ್ ತಂಗಿನ ಜೈಲಿಗೆ ಹಾಕ್ಸಿರೋದ್ಕೆ ಈಗ ನನಗ್ ಕ್ಲಾಸ್ ತಗೊಳ್ತಾ ಇದ್ಯಾ? ಕ್ಲಾಸ್ ತಗೊಳ್ಳೋದಲ್ಲ ಕಣೆ ನಿನಗೆ ಅಂತ ಹೇಳಿ ರಪ್ ಅಂತ ಸ್ವಪ್ನ ಅನಾಮಿಕಾ ಹೊಡೆದ್ ಬಿಡ್ತಾಳೆ. ಏನು, ನೀನ್ ನನಗ್ ಹೊಡ್ದ? ಏಂತ ಕೊಡ್ದೆ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗ್ ಹೊಡಿತಿದ್ಯಾ ಅಂತ ಅನಾಮಿಕಾ ಕೇಳ್ತಿದ್ದಂಗೆ, ನೀನು ನನ್ನ ತಂಗಿನ ಜೈಲ್ಗೆ ಹಾಕ್ಸಿರೋದ್ಕೆ ಇದು ಶಿಕ್ಷೆ ಆಯ್ತಾ? ಅವಳು ಬೆಂಕಿ ಕಣೆ, ಬೆಂಕಿನ ಮುಟ್ಟಕ್ ಹೋಗ್ಬೇಡ, ಮುಟ್ಟಕ್ ಹೋದ್ರೆ ಸುಟ್ಟೋಗ್ಬಿಡ್ತೀಯ, ನಿನಗೆಲ್ಲ ಗೊತ್ತಿದೆ. ಗೊತ್ತಿದ್ದು ನೀನ್ ಈ ರೀತಿ ನಾಟಕ ಆಡ್ತಾ ಇದೀಯ ನೋಡು, ನನಗದು ಹಿಡಿಸ್ತಾ ಇಲ್ಲ. ಹೋಗಿ ಹೋಗಿ ಆ ಅಮಾಯಕ ಕಲ್ಯಾಣ್ ಮೇಲೂ ಸಹ ನೀನು ನಿನ್ ಗಂಡ ಅಂತಾನು ಕೇರ್ ಮಾಡ್ದಿರಾ ಆ ರೀತಿ ಕೇಸ್ ಹಾಕಿದ್ಯಲ್ಲ, ನಿನಗೊಂದ್ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವಾ ಅಂತ ಬೈತಾ ಇರ್ತಾಳೆ. ನಿನ್ಗೆ ಹೀಗಲ್ಲ, ಮುಂದೆ ನಾನು ಏನ್ ಮಾಡ್ಬೇಕೋ ನನಗ್ ಗೊತ್ತಿದೆ. ನೀನ್ ಯಾವ್ದೇ ಕಾರಣಕ್ಕೂ ಅವ್ರಿಬ್ರು ಮಧ್ಯೆ ಮತ್ತೆ ಬೆಂಕಿ ಹಚ್ಚೋದ್ನ ಬಿಡು ಆಯ್ತಾ? ಈಗ ಅವ್ರು ಹೇಗಿದಾರೋ ಹಾಗಿರೋದಿಕ್ಕೆ ಪ್ರಶಾಂತವಾಗಿ ಬಿಟ್ಬಿಟ್ರೆ ನೀನು ಸರಿ ಹೋಗ್ತೀಯ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ ಸ್ವಪ್ನ. ಈ ಕಡೆ ನೋಡಿದ್ರೆ ಹೇಗ್ ಬಿಡ್ತೀನೋ ನಾನು ನೋಡೇ ಬಿಡ್ತೀನಿ, ಏನಾಗ್ಬೇಕೋ ಹಾಗೆ ಆಗುತ್ತೆ ಅಂತ ಅವಳ ಮನ್ಸಲ್ಲಿ ಅನ್ಕೊಳ್ತಾ ಹೋಗ್ತಿದ್ದಂಗೆ ಈ ಕಡೆ ನೋಡಿದ್ರೆ ಕಲ್ಯಾಣ್ ಅಪ್ಪುಗೆ ಕಾಲ್ ಮಾಡಿರ್ತಾನೆ. ಏನು, ಇವಾಗ ತಾನೇ ಬಂದಿದ್ದೀನಿ ಮನೆಗೆ, ಇವಾಗೆ ಫಸ್ಟ್ ಟೈಮ್ ಮನೇಲಿ ಅಲ್ಲೆಲ್ಲ ರಾಧ ಅಂತ ಆಗಿದೆ, ಮತ್ಯಾಕ್ ಕಾಲ್ ಮಾಡ್ದೆ ಕಲ್ಯಾಣ್ ನೀನು ಅಂತ ಕೇಳ್ತಾ ಇರ್ತಾಳೆ ಅಪ್ಪು. ಏನ್ ಬ್ರೋ ನೀನು, ನನಗೆ ಇರೋದ್ ನೀನೊಬ್ಳೆ ಆಯ್ತಾ? ಅರ್ಥ ಮಾಡ್ಕೋಬೇಕಾಗಿರೋದ್ ನೀನೇ ಈ ರೀತಿ ಅಂದ್ರೆ ಹೇಗೆ ಬ್ರೋ ಅಂತ ಹೇಳ್ತಾ ಇದ್ದಂಗೆ, ಹಾಗಲ್ಲ ಮತ್ತೆ ನೀನ್ ಹೆಂಡ್ತಿ ಸುಮ್ನೆ ಇಲ್ದೇ ಇರೋದೆಲ್ಲ ಅನ್ಕೊಳ್ತಾಳೆ, ಅದಕ್ಕೆ ನೀನ್ ಕಾರಣ ಕೊಡ್ಬೇಡ ಅಂತ ಹೇಳ್ತಿದ್ದಂಗೆ, ಏನು ಅವಳು ಏನಾದ್ರೂ ಅನ್ಕೊಳ್ಳಿ ನನಗೇನು, ನನ್ಗೆ ಯಾವ್ದೇ ರೀತಿ ತಲೆಗೆ ಹಾಕೊಳ್ಳಲ್ಲ, ಯಾರಾದ್ರೂ ಏನಾದ್ರೂ ಅನ್ಕೊಳ್ಳಿ, ನಾನ್ ನಿನ್ ಜೊತೆ ಕಾಲಲ್ಲಿ ಮಾತಾಡೇ ಆಡ್ತೀನಿ, ನಿನ್ನ ಮೀಟ್ ಆಗೇ ಆಗ್ತೀನಿ, ನಿನ್ ಜೊತೆ ಎಲ್ಲಿಗೆ ಬರ್ಬೇಕು ಎಲ್ಲ ಕಡೆನೂ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದಂಗೆ ಆ ವಿಚಾರನ ಕೇಳಿಸ್ಕೊಂಡ್ಬಿಡ್ತಾಳೆ ಅನಾಮಿಕಾ. ಆಗ ಸೀದಾ ಒಳಗ್ ಬಂದಿದ್ ನೋಡಿ ಕಲ್ಯಾಣ್, ನೀನು ಸರಿ ಆಯ್ತು ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅಪ್ಪು ಫೋನ್ ಮಾಡಿ ಅಪ್ಪು ಕಾಲ್ ಕಟ್ ಮಾಡ್ತಾಳೆ. ಆಗ ಇನ್ನ ಕಲ್ಯಾಣ್ ಹಿಂದೆ ತಿರುಗಿ ನೋಡಿದಾಗ ಅನಾಮಿಕಾ ಇರ್ತಾಳೆ. ಆಗ ಏನು, ನಿನಗೆ 50 ಸತಿ ಹೇಳ್ಬೇಕಾ ಅವಳ ಜೊತೆ ಕಾಲಲ್ಲಿ ಮಾತಾಡ್ಬೇಡ ಅಂತ? ಇಷ್ಟೆಲ್ಲ ನಾನು ರಾಧಾ ಅಂತ ಮಾಡಿದ್ರು ನೀನು ಅವಳ ಜೊತೆನೆ ಮಾತಾಡ್ತಿದ್ಯಲ್ಲ ಕಲ್ಯಾಣ್, ನಿನ್ಗೆ ಏನಾದ್ರೂ ಸ್ವಲ್ಪ ಆದ್ರೂ ಪರಿಜ್ಞಾನ ಇದೆಯಾ ಅಂತ ಕೇಳ್ತಾ ಇದ್ದಂಗೆ, ನೀನ್ ಹೇಳೋ ರೀತಿ ನಾನು ಕೇಳೋಕೆ ಆಗಲ್ಲ, ಇನ್ಮೇಲೆ ನಾನು ಹೇಗಿರ್ಬೇಕೋ ನಾನು ಹಾಗೆ ಇರ್ತೀನಿ. ಏನೋ ಇವತ್ತಿಲ್ಲ ನಾಳೆ ಅರ್ಥ ಮಾಡ್ಕೊಂತಾಳೆ, ಸರಿ ಹೋಗ್ತಾಳೆ, ಏನೋ ಅವಾಗಿಂದ ನಾವು ಅಷ್ಟು ಹೊಂದ್ಕೊಂಡು ಹೋಗಿದೀವಿ ಅಂತ ಸ್ನೇಹಿತರನ್ನ ಇವ್ರು ಈ ರೀತಿ ಮಾಡ್ತಿದ್ದಾಳಲ್ಲ ಅಂತ ಬೇಜಾರು ಸಹ ನಿನಗಿಲ್ಲ ಅಲ್ವಾ? ನೀನೇನೋ ತಪ್ಪಾಗಿ ತಿಳ್ಕೊಂಡ್ರೆ ನಾನೇನೋ ಮಾಡಕ್ಕಾಗಲ್ಲ, ಏನಾದ್ರೂ ಮಾಡ್ಕೊ, ನಾನು ಅಪ್ಪು ಜೊತೆ ಮಾತಾಡೇ ಆಡ್ತೀನಿ, ಅವಳ ಜೊತೆ ಸಿಗ್ತೀನಿ, ಎಲ್ಲಿಗಾದ್ರೂ ಹೋಗ್ತೀನಿ, ನಿನ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಏನಾದ್ರೂ ಮಾಡ್ಕೊ ನೀನು ಅಂತ ಕರಾಖಂಡಿತವಾಗಿ ಹೇಳಿ ಕಲ್ಯಾಣ ಅಲ್ಲಿಂದ ಹೊರಟಿರ್ತಾನೆ. ಅದ್ ಹೇಗ್ ನೀನ್ ಇರ್ತೀಯ ನಾನು ನೋಡೇ ಬಿಡ್ತೀನಿ, ಅಪ್ಪುನ ಹೇಗ್ ಮೀಟ್ ಆಗ್ತೀಯ ನಾನು ನೋಡೇ ಬಿಡ್ತೀನಿ ಅಂತ ಅನಾಮಿಕಾ ಮನ್ಸಲ್ಲಿ ಅನ್ಕೊಂತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಅವಳ್ಪಾಡಿಗಳು ಅಡ್ಗೆ ಕೆಲ್ಸನ ಮಾಡ್ಕೊಳ್ತಾ ಇದ್ದಂಗೆ ಸ್ವಲ್ಪ ಹುಳಿ ಹಿಂಡೋಣ ಅಂತ ನಾಗವೇಣಿ ಬಂದಿರ್ತಾಳೆ. ಹೋ ಕಾವ್ಯ, ಅಡ್ಗೆ ಮನೇಲಿ ಅಡ್ಗೆ ಮಾಡ್ತಾ ಇದ್ಯಾ? ಇಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಂಗೆ, ಏಂತಕ್ಕಷ್ಟು ವ್ಯಂಗ್ಯವಾಗಿ ಮಾತಾಡ್ತೀಯಾ ಅಂತ ನಾಗವೇಣಿ ಕೇಳ್ತಿದ್ದಂಗೆ, ಮತ್ತೆ ನೀವ್ ಯಾಕೆ ಆ ರೀತಿ ಮಾತಾಡ್ತಾ ಇದ್ದೀರಾ, ಬಂದಿದ್ ವಿಚಾರ ಏನ್ ತಿಳಿಸಿ ಅಂತ ಹೇಳ್ತಿದ್ದಂಗೆ, ಓ ಹೌದಲ್ಲ, ಏನು ಇಲ್ಲ, ಹೇಗೋ ನಿನ್ ತಂಗಿನ ಜೈಲಿಂದ ಬಿಡಿಸ್ದೆ, ಈ ಮನೆಯವ್ರಿಗೆಲ್ಲ ಸಮಾಧಾನ ಮಾಡ್ದೆ, ಎಲ್ಲಾನು ಓಕೆ, ನಿನಗೆ ಕೊಟ್ಟಿರೋ ಸಮಯನ ನೀನು ಉಪಯೋಗಿಸ್ಕೊಳ್ತಾ ಇಲ್ವಲ್ಲ, ನಿನ್ ಗಂಡನ ಬಗ್ಗೆ ಏನು ಯೋಚನೆ ಮಾಡಲ್ವಾ ಅಂತ ಹೇಳ್ತಿದ್ದಂಗೆ, ನಾನೇನ್ ಯೋಚನೆ ಮಾಡೋಂಥದ್ದಿದೆ, ಅಲ್ಲ ಅದ್ಗೆ ಹೇಳಿದ್ರಲ್ಲ ಇನ್ನ 2 ದಿವಸ ಟೈಮ್ ಇದೆ ಅಷ್ಟೇ ರಾಜ್ಗೆ ಅಂತ, ನೀನೇನು ಮುಂದೆ ಹೊರದಿ ಏನು ಎತ್ತ ಅಂತಾನೆ ತಿಳ್ಕೊಳ್ತೀರಾ, ನಿನ್ ಪಾಡಿಗೆ ನೀನ್ ಅಡ್ಗೆ ಮಾಡ್ಕೊಂಡಿದ್ರೆ ಆಗ ಸೀದಾ ನಿನ್ ಗಂಡನು ಆ ಮಗುನು 3 ಜನನು ಮನೆಯಿಂದ ಹೊರಗೆ ಹಾಕಿದ್ರೆ ಆಗ ಏನು ಗುಡಿಸ್ಲಲ್ಲಿ ಮಲ್ಕೊಂತೀರಾ ಅಂತ ಹೇಳ್ತಿದಂಗೆ, ಏನ್ ಆ ರೀತಿ ಕರ್ಮ ಬಿದ್ದಿಲ್ಲ ಬಿಡಿ ನಾಗವೇಣಿ ಅವ್ರೆ ಅಂತ ಹೇಳ್ತಿದಂಗೆ, ಹೋ ನಮ್ಮ ಅತ್ಗೆ ಹೇಳ್ದಂಗ್ ಮಾಡೇ ಮಾಡ್ತಾರೆ ಕಾವ್ಯ, ಸ್ವಲ್ಪ ಹುಷಾರಿಯಾಗಿ ನೀನೇ ಮನೆ ಎಲ್ಲ ಇಡ್ಕೋ ಅಂತ ಹೇಳ್ತಾ ಇದ್ದಂಗೆ, ಹೋ ಅದಕ್ ನೀವು ಹೇಳಕ್ ಬಂದ್ರಾ?
ಫಸ್ಟು ನಿಮ್ ಜೀವನನ ನೀವ್ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಜೀವನದ ಬಗ್ಗೆ ಯೋಚನೆ ಮಾಡಕ್ ಬರೀರಂತೆ ಅಂತ ಹೇಳ್ತಾ ಇದ್ದಂಗೆ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆಗ ಹೋ ಎಲ್ಲೋ ಬರ್ನ್ ಆಗ್ತಾ ಇದೆ, ಆದ್ರೂ ಮೇಲ್ನೋಟಕ್ಕೆ ಏನು ಆಗೇ ಇಲ್ಲ ಅನ್ನೋ ರೀತಿ ನಗ್ನಗ್ತಾ ಇದೀರಲ್ಲ, ಅದ್ ಹೇಗ್ ಸಾಧ್ಯ ಅಂತ ಕೇಳ್ತಿದ್ದಂಗೆ ಅವಳು ತುಂಬಾ ಮೌನವಾಗೆ ಹಾಗೆ ಸ್ಮೈಲ್ ಮಾಡ್ತಾ ಇದ್ದಂಗೆ, ನನಗ್ ಗೊತ್ತು ಬಿಡಿ ನಿಮ್ಗೆ ಎಲ್ಲೋ ಏನೋ ಬಿಸಿ ಆಗ್ತಿದೆ ಅಂತ. ಸರಿ ಆಯ್ತು, ನನ್ ಕೆಲ್ಸ ಮುಗೀತು, ನೀವ್ ಲೈಟ್ ಆಫ್ ಮಾಡ್ಬಿಟ್ಟು ಹೊರಡಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ. ಅದೇನ್ ಆಗುತ್ತೋ ಆಗ್ಲಿ, ನಾನ್ ನೋಡ್ಕೊಂಡೇ ಬಿಡ್ತೀನಿ ಒಂದ್ ಕೈ ಅಂತ ನಾಗವೇಣಿ ಅನ್ಕೊಳ್ತಾ ಇರ್ತಾಳೆ ಮನ್ಸಲ್ಲಿ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಬೆಳಗ್ಗೆ ಆಗುತ್ತೆ, ಕಾವ್ಯ ಗಿಡಗಳಿಗೆಲ್ಲ ನೀರ್ ಹಾಕ್ತಾ ಇರ್ತಾಳೆ. ನೋಡಿದ್ರೆ ರಾಜ್ ಆ ಮಗುನ ಎತ್ಕೊಂಡು ಆಟ ಆಡಿಸ್ತಾ ಹಾಗೆ ನಿದ್ದೆ ಮಾಡಿಸ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಕಾವ್ಯ, ರೀ ನಿಮ್ ಹತ್ರ ಒಂದ್ ವಿಚಾರ ಕೇಳೋಣ ಅನ್ಕೊಂಡೆ. ಹಾ ಏನು? ಅದು ಬನ್ನಿ ಇಲ್ಲಿ, ನಿಮ್ ಹತ್ರ ಹೇಳೋಣ ಅವ್ನ್ ತೋರಿಸ್ಬೇಕು ಅಂತ ಇದ್ದಂಗೆ, ಏನು ಅವ್ನ್ ಮಲಗ್ತಾ ಇದ್ದಾನೆ ಸುಮ್ನೆ ಇರು ಅಂತ ಹೇಳ್ತಿದ್ದಂಗೆ, ಬನ್ರಿ ಸಾಕು ಅಂತ ಕರೀತಾಳೆ. ಆಗ ನೋಡ್ರಿ ಈ ಗಿಡಕ್ಕೂನು ನೋಡ್ರಿ ಈ ಸಸಿಗೂನು ಮಕ್ಳು ಹುಟ್ಬಿಟ್ಟಿದ್ದಾರೆ, ಅದಕ್ಕೆ ಇದ್ ನೀವ್ ಬೆಳೆಸಿರೋ ಗಿಡನೇ ತಾನೆ, ಅದಕ್ಕೆ ಹುಟ್ಟಿದೆ ಅನ್ಸುತ್ತೆ. ಅದಕ್ಕೆ ನೋಡಿ ನಿಮ್ ಕೈಯಲ್ಲೂ ಒಂದ್ ಮಗು, ಈ ಗಿಡಕ್ಕೂ ಒಂದ್ ಮಗು, ಸರಿ ಹೋಯ್ತು ಜೋಡಿ ಅಂತ ಹೇಳ್ತಾ ಇರ್ತಾಳೆ. ನಿನಗೆ ಎಲ್ಲೋದ್ರು ಈ ಕಾನ್ಸೆಪ್ಟ್ ನ ಮಾತ್ರ ಬಿಡಲ್ಲ ಅಲ್ಲ, ಏನಂತ ನೀನು ಪಟ್ಟಿಡ್ ನಿಂತಿದ್ಯೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ರಾಜ್ ಅಲ್ಲಿಂದ ಹೊರಟಿರ್ತಾನೆ. ಇನ್ನ ಕಾವ್ಯ ಅವಳ ಪಾಡಿಗಳು ಗಿಡಕ್ ನೀರ್ ಹಾಕ್ತಾ ಇದ್ದಂಗೆ ಕಾರ್ ಡ್ರೈವರ್ ಅವರು ಕಾರ್ ಕ್ಲೀನ್ ಮಾಡ್ತಾ ಇದ್ದಂಗೆ ಅಲ್ಲಿ ಯಾವ್ದೋ ಕ್ಲೀನ್ ಮಾಡ್ತಾ ಇದ್ದಂಗೆ ಮ್ಯಾಟ್ನ ಎತ್ತಿ ಬಿಸಾಕ್ತಾ ಇದ್ದಂಗೆ ಅಲ್ಲಿ ಹೂವಿನ ಬೊಕ್ಕೆ ಬಿದ್ದೋಗ್ಬಿಟ್ಟಿರುತ್ತೆ. ಆಗ ಏನ್ ಆಕಾಶ್ ಅದು ಅಂತ ಕೇಳ್ತಾ ಇದ್ದಂಗೆ, ಏನೋ ಗೊತ್ತಿಲ್ಲ ಮೇಡಮ್, ನೋಡಿ 4-5 ದಿವಸದಿಂದ ಈ ಬೊಕ್ಕೆ ಇಲ್ಲೇ ಬಿದ್ದಿದೆ, ನೋಡಿದ್ರೆ ಒಣಗೋಗ್ಬಿಟ್ಟಿದೆ, ಅದಕ್ಕೆ ಬಿಸಾಕ್ತಾ ಇದೀನಿ ಅಂತ ಹೇಳ್ತಾ ಇದ್ದಂಗೆ, ಸರಿ ನಾನ್ ನೋಡ್ತೀನಿ ಬಿಡು ಅಂತ ಹೇಳಿ ಅವಳು ಬಂದು ಆ ಬೊಕ್ಕೆನ ಎತ್ಕೊಂಡು ನೋಡ್ತಾಳೆ. ನೋಡಿದ್ರೆ ಅದ್ರಲ್ಲಿ ಮೈ ಡಿಯರ್ ಕಳಾವತಿ ಹ್ಯಾಪಿ ಆನಿವರ್ಸರಿ ಅಂತ ಬರ್ದಿದೆ. ಏನಿದು? ರಾಜ್ ಅವರಿದು ನನಗೆ ಕೊಡಕ್ಕೆ ಈಸ್ಕೊಂಡಿದ್ರು ಅನ್ಸುತ್ತೆ. ಅವತ್ ನೋಡಿದ್ರೆ ಎಲ್ಲರೂ ಮನೆಯವರೆಲ್ಲರೂ ರೆಡಿಯಾಗಿ ಎಲ್ಲ ಪಾಪ ಕಾಯ್ತಾ ಇದ್ವಿ. ಏನಾಗಿರ್ಬೋದು? ರಾಜ್ ಅವ್ರು ಎಂತಕ್ಕೆ ಈ ರೀತಿ ನನ್ ಮೇಲೆ ಆಸೆ ಇಟ್ಕೊಂಡು ಹೇಳಕ್ ಬಂದವರು ಸಡನ್ ಆಗ ಮಗುನ್ ಹೆಂಗ್ ಕರ್ಕೊ ಬಂದ್ರು? ಎಲ್ಲೋ ನನಗೆ ಮಿಸ್ ಹೊಡಿತಿದ್ಯಲ್ಲ, ಏನೋ ನಡೆದಿದೆ, ಏನು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಏನೇ ನಡೆಯುದ್ರೂ ಆಫೀಸಲ್ಲಿ ನಡಿಬೇಕು, ಯಾರೋ ಇದಕ್ಕೆ ಕಾಣ್ರಿದ್ದಾರೆ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಏನಾದ್ರೂ ಮಾಡಿ ನನ್ ಕಂಡು ಹಿಡಿಲೇಬೇಕು ಅಂತ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅನಾಮಿಕಾ ಅವ್ರ ಅತ್ತೆ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇದ್ದಂಗೆ ಅವ್ರ ಅತ್ತೆ ಮಗ ತೀರಿಸ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ಅತ್ತೆ, ನಾನ್ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ರೆ ನೀವೇನತ್ತೆ ಹೋಗ್ತಾ ಇದ್ದೀರಾ? ನನಗೀಗ ಮಾತಾಡೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಸೀದಾ ಅವಳ್ಪಾಡಿಗಳು ಅಡ್ಗೆ ಮನೆಗೆ ಹೋಗಿ ಕಾಫಿ ಇಟ್ಕೊಳ್ತಾ ಇದ್ದಂಗೆ, ಅತ್ತೆ ನಾನು ಮಾಡ್ಕೊಡ್ತೀನಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ. ನನಗೆ ಕೈಕಾಲು ಕೊಟ್ಟಿದ್ದಾನೆ ದೇವ್ರು, ನನ್ನ ಕೆಲಸನ ನಾನು ಮಾಡ್ಕೊಳ್ಳೋದು ಗೊತ್ತಿದೆ ಅಂತ ಹೇಳ್ತಾ ಇದ್ದಂಗೆ, ಯಾಕತ್ತೆ ನೀವು ಆ ರೀತಿ ಮಾತಾಡ್ತಿದ್ದೀರಾ? ನನಗೆ ಬೇಜಾರಾಗುತ್ತೆ, ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಿದ್ದಂಗೆ, ನೀನ್ ಮಾಡಿರೋದು ಸರಿ ಇದೆಯಾ? ನನ್ನ ಮಗನ್ನ ನೀನ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಅಂದ್ರೆ ನೀನ್ ಇಲ್ದೇ ಇರೋದನ್ನೆಲ್ಲ ಮಾಡಿದ್ಯಾ ಅಂದ್ರೆ ನನಗೆಷ್ಟು ಬೇಜಾರಾಗಲ್ಲ ಹೇಳು? ನನ್ನ ಮಗನ್ನ ನೀನ್ ಜೈಲಿಗೆ ಕಳ್ಸಿದ್ಯಾ ಅಂದ್ರೆ ನನಗೆ ಹೆಂಗೆ ಮನ್ಸು ಬೇಜಾರಾಗುತ್ತೆ ಅಂತ ನಿಂಗೆ ಗೊತ್ತಿಲ್ವಾ ಅಂತ ಹೇಳ್ತಿದ್ದಂಗೆ, ಅಲ್ಲ ಅತ್ತೆ, ನನಗೂ ಬೇಜಾರಾಗಿದೆ, ಆ ಅಪ್ಪು ವಿಚಾರದಿಂದ ನಾನು ಕಳ್ಸಿದ್ದು. ಹೇಗಾದ್ರೂ ಮಾಡಿದ್ರೆ, ಈ ರೀತಿ ಮಾಡಿದ್ರೆ ಇನ್ನ ಕಳಿಯಾಣ ಅಪ್ಪುನ ಮಾತಾಡ್ದಿರಾ ಹಿಡ್ದಿರಾ ಇರ್ತಾನೆ ಅಂತ ನಾನು ಹಂಗ್ ಮಾಡ್ದೆ ಅಷ್ಟೇ, ಬೇರೆ ಇನ್ನೇನು ಉದ್ದೇಶ ಇಲ್ಲ ಅಂತ ಹೇಳ್ತಿದ್ದಂಗೆ ಅವಳಿಗೆ ಬೇಜಾರಾಗಿ, ನನಗೂ ಇದೇ ಬೇಜಾರು, ಆದ್ರೆ ನೀನ್ ಈ ರೀತಿ ಮಾಡಬಾರ್ದಾಗಿತ್ತು ಅನಾಮಿಕಾ, ಯಾವಾಗೂ ನಾನು ನಿನ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಿದ್ದೆ, ಆದ್ರೆ ಇನ್ನ ನಾನ್ ನಿನಗ್ ಸಪೋರ್ಟಿವ್ ಆಗಿ ನಿಂತ್ಕೊಳಕ್ ಆಗಲ್ಲ, ಏನೋ ಮಾಡ್ಕೊ ಹೋಗು ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನಚರಿ ಕೆಲಸಗಳನ್ನ ಮಾಡ್ಕೋತಾ ಇದ್ದಂಗೆ ಸುಭಾಷ್ ಅವರು ಮತ್ತೆ ಪ್ರಕಾಶ್ ಅವರು ಸೀದಾ ಅವ್ರ ಅಪ್ಪ ಅಮ್ಮನ ಹತ್ರ ಬಂದು, ಅಪ್ಪ, ನಮ್
ಲಾಯರ್ ಅವರೆಲ್ಲ ನಮ್ ಅಗ್ರಿಮೆಂಟ್ ಪೇಪರ್ಸ್ನೆಲ್ಲ ಕೇಳ್ತಾ ಇದ್ದಾರೆ, ಅದನ್ನ ಅಳತೆ ತಗೊಳ್ಳೋದಿಕ್ಕೆ ಬಂದು ಚೆಕ್ ಮಾಡ್ಕೊಳ್ತಾರಂತೆ ಪ್ರಾಪರ್ಟೀಸ್ನೆಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಹಾ ಇನ್ನೇನು ಮಾಡ್ಲಿ ಬಿಡು ಅಂತ ಅವ್ರ ಅಪ್ಪ ಅವರು ಹೇಳ್ತಿದ್ದಂಗೆ ಈ ಕಡೆ ನೋಡಿದ್ರೆ ಏನಮ್ಮ ಪ್ರಾಪರ್ಟೀಸ್ ಎಲ್ಲ ನೋಡ್ಬೇಕು ಅಂತ ಹೇಳ್ತಿದ್ದಾರೆ ಅಂತ ಸುಭಾಷ್ ಅವ್ರು ಹೇಳ್ತಾ ಇದ್ದಂಗೆ ಆಗ ಸ್ವಪ್ನದು ಪ್ರಾಪರ್ಟಿದು ಬೇಕು ಅಪ್ಪ ಅಂತ ಹೇಳ್ತಾ ಇರ್ತಾರೆ. ಹಾ ಅಂಕಲ್ ನಾನ್ ತಂದ್ಕೊಡ್ತೀನಿ ಬಿಡಿ ಅಂತ ಹೇಳಿ ಸ್ವಪ್ನ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಏನಮ್ಮ ನಾವೇನೋ ಅನ್ಕೊಂಡ್ರೆ ಇಲ್ಲೇನೋ ಆಗ್ತಿದೆ, ಫಸ್ಟೇ ಆ ಪ್ರಾಪರ್ಟಿದೆಲ್ಲ ನಾವು ಅಡಕ್ಕಿಟ್ಟಿದೀವಲ್ಲ, ಈಗ ಏನಮ್ಮ ಗೊತ್ತಾದ್ರೆ ಬಿಡು, ಅದಾಗ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ಅನ್ಸುತ್ತೆ ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸ್ವಪ್ನ ಸೀದಾ ಬಂದು ಲಾಕರಲ್ಲೆಲ್ಲ ತೆಗ್ದಿ ನೋಡ್ತಾ ಇರ್ತಾಳೆ. ಆ ಡಾಕ್ಯುಮೆಂಟ್ಸ್ ನ ಕಾಣಿಸ್ತಾನೆ ಇರೋದಿಲ್ಲ, ಫುಲ್ಲು ಶಾಕ್ ಆಗಿರ್ತಾಳೆ. ಕಬೋರ್ಡ್ ಎಲ್ಲ ನೋಡ್ತಾಳೆ, ಮತ್ತೆ ಹಾಸಿಗೆ ಕೆಳಗಡೆ ಹಾಸಿಗೆ ಹತ್ರ ಎಲ್ಲಾ ಕಡೆನೂ ಹುಡುಕ್ತಾ ಇರ್ತಾಳೆ. ನೋಡಿದ್ರೆ ಸಿಗ್ದಿರಾ ತುಂಬಾ ಡಿಸಪಾಯಿಂಟ್ ಆಗಿ ಅಯ್ಯೋ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲೋಯ್ತು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಖುಷಿ ಪಡ್ತಾ ಇರ್ತಾರೆ. ಇನ್ನ ಸ್ವಪ್ನ ಸರಾಸರಿ ಅಂತ ಬಂದಿ ಅಂಕಲ್ ಆ ಪ್ರಾಪರ್ಟೀಸ್ ಪೇಪರೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ ಈ ಕಡೆ ನೋಡಿದ್ರೆ ಅವರಿಗೆ ಒಂದ್ ಕಡೆ ಖುಷಿ ಆಗ್ತಿದ್ರೆ ಮನೆ ಮಂದಿಯವ್ರು ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ ಹೇ ಸ್ವಪ್ನ ಇನ್ನ ರಾಹುಲ್ ನೀನೇನಾದ್ರೂ ಎತ್ತಿಟ್ಟಿದ್ಯಾ ಅಂತ ಕೇಳ್ತಿದ್ದಂಗೆ ನನಗೇನೆ ಗೊತ್ತಿದೆ, ನೀನೇ ನನಗೆ ಬಾರಿ ತೋರ್ಸ್ಬಿಟ್ಟಿದ್ಯಾ ನೋಡು ಅಂತ. ಇಲ್ಲ ತಾನೆ, ನಿನ್ ಪ್ರಾಪರ್ಟಿ ನೀನ್ ಇಟ್ಕೊಂಡಿದ್ಯಾ, ನಾನೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಆಗ ನಾನ್ ಕೇಳಿದ್ದು ಅಷ್ಟೇ, ಅದ್ ಯಾಕೆ ಹಂಗ ಅರ್ಚ್ಕೊಂತೀಯ ಅಂತ ಹೇಳ್ತಾ ಇದ್ದಂಗೆ ಅಲ್ಲ ಮನೇಲಿರೋ ವಸ್ತು ಎಲ್ಲಿಗಮ್ಮ ಹೋಗುತ್ತೆ ಅಂತ ಅವ್ರ ಅಜ್ಜಿಯವರು ಹೇಳ್ತಿದ್ದಂಗೆ ಅಯ್ಯೋ ಅಜ್ಜಿ ನಾನು ಎಲ್ಲಾ ಕಡೆನೂ ನೋಡ್ದೆ ಅಜ್ಜಿ, ಆ ಪೇಪರೇ ಕಾಣಿಸ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಆಗ ನೋಡು ಎಲ್ಲಾದ್ರೂ ಇಟ್ಕಿಟ್ಟಿದ್ಯೋ ಅಲ್ವಾ, ಅಡಕ್ಕೇನಾದ್ರೂ ಇಟ್ಬಿಟ್ಟ ಪೇಪರ್ಸ್ನ ಅಂತ ಹೇಳ್ತಿದ್ದಂಗೆ ನಾನೇನು ಮೆಂಟಲ್ ಅನ್ಕೊಂಡ್ಬಿಟ್ಟಿದ್ದೀರಾ, ನನಗೆ ಆ ಪ್ರಾಪರ್ಟಿಯಿಂದ ಆಲ್ರೆಡಿ ನನಗೆ 5 ಲಕ್ಷ ನನ್ನ ಬ್ಯಾಂಕಿಗೆ ಬಂದು ಬೀಳ್ತಿದೆ, ಅಂಥದ್ರಲ್ಲಿ ನಾನು ಯಾಕೆ ಎತ್ಕೊಂಡೋಗಿ ಅಡಕ್ಕಿಡಕ್ಕಾಗುತ್ತೆ? ಹಾಗಲ್ಲ, ನೋಡಿದ್ರೆ ನಿನಗೆ ಕೋಟಿಗಟ್ಲೆ ನಿನಗೆ ಬೇಕಲ್ಲ, ಅದಕ್ಕೆ ಏನಾದ್ರೂ ಇಟ್ಟಿದ್ಯಾ ಏನೋ ನೋಡು, ನನಗೆ ಅಂತ ಚಿಪ್ ಕ್ಯಾರೆಕ್ಟರ್ ಇಲ್ಲ. ಏನು ನೀವು ನನ್ನ ಪ್ರಾಪರ್ಟಿ ಕೇಳ್ತಾ ಇದ್ರೆ ನೀವು ಅಡ ಗಿರ್ವಿ ಅಂತ ಮಾತಾಡ್ತಾ ಇದ್ದೀರಾ ಹಾ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಅಲ್ಲ ನಾನು ಕೇಳಿದಷ್ಟೇ, ಬೇರೆ ಏನಲ್ಲ ಅಂತ ನಾನು ಹೇಳಿದಷ್ಟೇ ಅಂತ ನಾಗವೇಣಿ ಮಾತನ್ನ ಬದಲಾಯಿಸ್ತಾ ಇದ್ದಂಗೆ ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ ಸ್ವಪ್ನ ಗಾಬ್ರಿಲ್ ಏನಾದ್ರೂ ನೋಡಿದ್ಯಾ ಅನ್ಸುತ್ತೆ, ಹೋಗಿ ಇನ್ನೊಂದ್ಸತಿ ಹುಷಾರಾಗಿ ಹುಡುಕು ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿಯವರು. ಅಜ್ಜಿ ನಾನು ಎಲ್ಲಾ ಕಡೆ ಹುಡುಕ್ತೆ ಅಜ್ಜಿ, ಮನೇಲಿ ಇಷ್ಟ ದಿವಸ ಇದ್ದಿದ್ ವಸ್ತು ಇವಾಗ ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಹೇಳಿ ಅಜ್ಜಿ. ಸರಿ ಬಿಡಿ ನೀವ್ ಹೇಳ್ತಿದ್ದೀರಾ ಅಂತ ಇನ್ನೊಂದ್ಸತಿ ಹೋಗಿ ನೋಡ್ತೀನಿ ಅಂತ ಸ್ವಪ್ನ ಹೋಗಿ ನೋಡ್ತಾಳೆ. ಆಗ ನೋಡಿದ್ರೆ ಎಲ್ಲಾ ಕಡೆನೂ ಹುಡ್ಕಿ ಸಾಕಾಯ್ತು ಕಣೆ, ನನಗ್ ಕಾಣಿಸ್ತಾ ಇಲ್ಲ ಅಂತ ಕಾವ್ಯನ ಹತ್ರ ಹೇಳ್ತಾ ಇದ್ದಂಗೆ ಈ ಕಡೆ ನೋಡಿದ್ರೆ ಈ ಕಡೆಯನ್ನ ರಾಹುಲ್ ಮತ್ತೆ ನಾಗವೇಣಿ ಇಬ್ರು ಅಡ್ಗೆ ಮನೆಗೆ ಬಂದು ಮಾತಾಡ್ಕೋತಾ ಇರ್ತಾರೆ. ಆಗ ಇದೇ ಒಳ್ಳೆ ಚಾನ್ಸ್ ಅನ್ಸುತ್ತೆ, ನೀನು ಆ ಗಿರ್ವಿ ಅವನಿಗೆ ಫೋನ್ ಮಾಡು, ನೀನು ಆ ಸೇಟು ಅವನಿಗೆ ಫೋನ್ ಮಾಡು, ಇಮಿಡಿಯೇಟ್ಲಿ ಬೇಗ ಬಂದು ಸ್ವಪ್ನಾನೇ ಆ ಪ್ರಾಪರ್ಟಿನ ಅಡಕ್ಕಿಟ್ಟು 25 ಲಕ್ಷ ಈಸ್ಕೊಂಡಿದ್ದಾಳೆ ಅಂತ ಅವನ್ ಕೇಳಿ ನಿಜ ಹೇಳ್ಸು, ಅವಾಗ ಎಲ್ಲರೂ ಮನೆ ಮಂದಿಯವರೆಲ್ಲರೂ ನಂಬ್ತಾರೆ ಕಣೋ ಅಂತ ಹೇಳ್ತಾ ಇರ್ತಾರೆ. ಆಗ ಅಮ್ಮ ನೀನೇನೋ ಐಡಿಯಾ ಕೊಡೋದೇನೋ ಚೆನ್ನಾಗಿದೆ, ಬಟ್ ಆ ಸೇಟು ಫೋನ್ ಬೆಳಗ್ಗೆಯಿಂದ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನಮ್ಮ, ಏನಾದ್ರೂ ಪರವಾಗಿಲ್ಲ ನನಗ್ ಗೊತ್ತಿಲ್ಲ, ಆ ಸೇಟುನ ಕರ್ಕೊಬಂದು ಇದೇ ಒಳ್ಳೆ ಟೈಮ್, ಸ್ವಪ್ನನ್ನ ನಾವು ಬಂದಿ ಮಾಡಿಸ್ಬೋದು ಅಂತ ಹೇಳ್ತಾ ಇದ್ದಂಗೆ ಏನೋ ಸರಿ ಬಿಡಮ್ಮ ನಾನು ನೋಡ್ತೀನಿ ಅಂತ ಹೇಳಿ ಹೊರಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ನಾಗವೇಣಿ ಸರಿ ಅಂತ ಅಲ್ಲಿಂದ ಹೊರಡ್ತಾ ಇದ್ದಂಗೆ ಸಡನ್ ಆಗಿ ಯಾರೋ ಬಂದು ನಿಂತಿರ್ತಾರೆ. ಈಗ ಅಲ್ಲಿ ನಿಂತಿರೋ ವ್ಯಕ್ತಿ ಕಾವ್ಯನ ಅಥವಾ ಅವ್ರ ಅತ್ಗೆನ, ಅವ್ರಿಗೇನಾದ್ರೂ ಇವರಿಬ್ರೆ ಪ್ಲಾನ್ ಮಾಡಿ ಆ ಪೇಪರ್ನ ಎತ್ಕೊಂಡಿದ್ದಾರೆ ಅನ್ನೋ ವಿಚಾರ ಅವ್ರಿಗೆ ತಿಳಿಯುತ್ತಾ? ಸ್ವಪ್ನಾಗೇನಾದ್ರೂ ಆ ವಿಚಾರ ತಿಳಿದ್ರೆ ಅವರಿಬ್ರು ಬಂಡವಾಳ ಅವರಿಬ್ರಿಗೂ ಮತ್ತೆ ಏನಾದ್ರೂ ಶಿಕ್ಷೆ ಹಾಕ್ತಾಳ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.